ಗರಂ ಮಸಾಲ ಪುಡಿ ಮಾಡೋಣ. 1 ವರ್ಷ ಇಟ್ಟರು ಹಾಳಾಗೋದಿಲ್ಲ. ಇದನ್ನು ಮಾಡೋಕ್ಕೆ ಮಸಾಲ ಪದಾರ್ಥಗಳನ್ನ ತೊಗೊಂಡಿದ್ದೀನಿ. ಇಲ್ಲಿ ಸೋಂಕಾಳು ಮತ್ತು ಶಾಹಿ ಜೀರಾ ಎರಡೂ ಮಿಕ್ಸ್ ಮಾಡಿ 10 ಗ್ರಾಮಷ್ಟು ತೊಗೊಂಡಿದ್ದೀನಿ. ನೋಡಿ, ಸೋಂಕಾಳು ಶಾಹಿ ಜೀರಾ ಎರಡೂ ಮಿಕ್ಸ್ ಆಗಿದೆ. 10 ಗ್ರಾಮಷ್ಟು 10 ಗ್ರಾಮಷ್ಟೇ ಯಾಲಕ್ಕಿ ತೊಗೊಂಡಿದ್ದೀನಿ. ಮತ್ತು ಚಕ್ಕರ್ ಮಗ್ಗು, ಜಾಪತ್ರೆ, ಕಲ್ಲುವ್ವು ಈ ಮೂರನ್ನು ಕಡಿಮೆ ತೊಗೊಂಡಿದ್ದೀನಿ. 5 ಗ್ರಾಮಷ್ಟು. ಇದು 3 ಜಾಸ್ತಿ ಹಾಕಿದ್ರೆ ಟೇಸ್ಟ್ ಎಲ್ಲ ಹಾಳಾಗೋಗುತ್ತೆ. ಹಾಗಾಗಿ ಇಷ್ಟು ತೊಗೊಂಡಿದ್ದೀನಿ. ಜಾಕಾಯಿ 1 ಜಾಕಾಯಿ ತೊಗೊಂಡಿದ್ದೀನಿ. ಮತ್ತು 10 ಗ್ರಾಮಷ್ಟೇ ಲವಂಗ, 10 ಗ್ರಾಮಷ್ಟೇ ಮೆಣಸು, 10 ಗ್ರಾಮಷ್ಟೇ ಚಿಕ್ಕ ಮರಾಠಿ ಮೊಗ್ಗು, ದೊಡ್ಡ ಮರಾಠಿ ಮೊಗ್ಗು ಎರಡೂ ಇದೆ. ಇಲ್ಲಿ ಚಕ್ಕೆ 10 ಗ್ರಾಮು ಇಷ್ಟು ತೊಗೊಂಡಿದ್ದೀನಿ. ಇಷ್ಟನ್ನು ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಇದನ್ನು ಪಲಾವ್ ಎಲೆ ತೊಗೊಂಡಿದ್ದೀನಿ, ಅದು 10 ಗ್ರಾಮಷ್ಟು ಪಲಾವ್ ಎಲೆ. 10 ಗ್ರಾಮಷ್ಟೇ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರದ ಮೆಣಸಿನ್ಕಾಯಿನೂ ತೊಗೋಬೋದು. ಇಷ್ಟನ್ನು ತೊಗೊಂಡಿದ್ದೀನಿ. ಕೊತ್ತಂಬರಿ ಕಾಳು 30 ಗ್ರಾಮ್ ತೊಗೊಂಡಿದ್ದೀನಿ. ಇದು ಜಾಸ್ತಿ ಇರಬೇಕು ಕೊತ್ತಂಬರಿ ಕಾಳು. ಒಂದು ಪ್ಯಾನ್ ಇಟ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋಣ ಇವೆಲ್ಲ ಪದಾರ್ಥಗಳನ್ನ. ಮೊದಲು ಕೊತ್ತಂಬರಿ ಕಾಳು ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ನಿಧಾನವಾಗಿ ಹುರ್ಕೋಬೇಕು. ತುಂಬ ಉರಿಬಾರ್ದು, ಟೇಸ್ಟು ಹಾಳಾಗುತ್ತೆ, ಕಲರು ಚೇಂಜ್ ಆಗಿಬಿಡುತ್ತೆ. ಸ್ವಲ್ಪ ಲೈಟಾಗೆ ಹುರ್ಕೋಬೇಕು. ಒಂದು 5-6 ಸೆಕೆಂಡ್ ಹುರಿದ್ರೆ ಸಾಕಾಗುತ್ತೆ. ಇದು ಮುಟ್ಟಿ ನೋಡಿದಾಗ ಬಿಸಿ ಆಗಿರಬೇಕು, ಆದರೆ ತುಂಬ ಫ್ರೈ ಆಗಿರಬಾರ್ದು. ಅಲ್ಲಿ ತನಕ ಇದನ್ನು ಹುರ್ಕೊಂಡಿದ್ದೀನಿ. ನೋಡಿ, ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಹುರಿದಾಗಿದೆ. ಈಗ ಮಸಾಲ ಪದಾರ್ಥಗಳನ್ನ ಹುರ್ಕೊಳ್ಳೋಣ. ಲವಂಗ ಇಲ್ಲಿ ಎಲ್ಲನೂ 10 ಗ್ರಾಮ್ ತೊಗೊಂಡಿದ್ದೀನಿ. ನೀವು ಕಡಿಮೆ ಕ್ವಾಂಟಿಟಿಲಿ ಮಾಡ್ಕೋಬೇಕಂದ್ರೆ ಒಂದು ಸ್ಪೂನ್ ಲೆಕ್ಕದಲ್ಲಿ ಮಾಡ್ಕೋಬೋದು. 3 ಸ್ಪೂನ್ ಎಲ್ಲ ಹಾಕಿ, ಈ ಚಕ್ಕರ್ ಮಗ್ಗು ಶಾಹಿ ಜೀರಾ ಮಾತ್ರ ಕಡಿಮೆ ಹಾಕ್ಕೋಬೇಕು. ಇಲ್ಲಿ ಮರಾಠಿ ಮೊಗ್ಗು, ಚಿಕ್ಕ ಮರಾಠಿ ಮೊಗ್ಗು, ದೊಡ್ಡ ಮರಾಠಿ ಮೊಗ್ಗು, ಚಕ್ಕೆ ಇಷ್ಟನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋಣ. ಇದು ತುಂಬ ಹುರಿದು ಘಾಟ್ ಬರಬಾರ್ದು. ಸಿಮ್ಮಲ್ಲೇ ಇಟ್ಕೊಂಡು ನಿಧಾನವಾಗಿ ಹುರ್ಕೋಬೇಕು. ಒಳಗಡೆ ಎಲ್ಲ ಚೆನ್ನಾಗೆ ರೋಸ್ಟ್ ಆಗಬೇಕಿದು ಕಾಳುಗಳು. ಇದು ಒಂದು 5-6 ಸೆಕೆಂಡ್ ಹುರಿದಿದ್ದೀನಿ ಅಷ್ಟೇ. ತುಂಬ ಹುರಿಯೋದು ಬೇಕಾಗಲ್ಲ, ಸ್ವಲ್ಪ ಲೈಟಾಗಿ ಅದು ಫ್ರೈ ಆಗಬೇಕು. ಇದನ್ನು ಮಾಡೋಕ್ಕೆ ಮುಂಚೆ ಬಿಸಿಲಿಗೆ ಇಟ್ಟಿದ್ದೆ. ಇದು ವೆಜ್ಜು, ನಾನ್ ವೆಜ್ಜು, ಪಲಾವು, ಬಿರಿಯಾನಿ, ನಾನ್ ವೆಜ್ ಕರಿಗಳು, ವೆಜ್ ಕರಿಗಳಿಗೂ ಎಲ್ಲ ಬಳಸ್ಕೋಬೋದು. ಇದನ್ನು ತುಂಬ ಫ್ಲೇವರ್ಫುಲ್ಲಾಗಿ ಟೇಸ್ಟಿಯಾಗಿ ಬರುತ್ತೆ ಇದು. ನೋಡಿ, ಇದಾಗಿದೆ ಹುರಿದು. ಇದನ್ನು ಒಂದು ಪಾತ್ರೆಗೆ ತೆಕ್ಕೊಳ್ಳೋಣ. ಮತ್ತು ಇದಕ್ಕೇ ಯಾಲಕ್ಕಿ 10 ಗ್ರಾಮಷ್ಟೇ ಯಾಲಕ್ಕಿ ತೊಗೊಂಡಿದ್ದೀನಿ. 10 ಗ್ರಾಮು ಸೋಂಕಾಳು, 10 ಗ್ರಾಮು ಶಾಹಿ ಜೀರಾ, ಇಲ್ಲಿ 5 ಗ್ರಾಮಷ್ಟು ಚಕ್ಕರ್ ಮೊಗ್ಗು ತೊಗೊಂಡಿದ್ದೀನಿ, ಬಿಡಿಸಿ ತಗೊಂಡಿದ್ದೀನಿ. ಇಲ್ಲಿ ಜಾಪತ್ರೆ ಸ್ಟಾರ್ ಆನಿಯನ್ಸು ಜಾಸ್ತಿ ತೊಗೋಬಾರ್ದು. ಮತ್ತು ಜಾಕಾಯನ್ನು ಕುಟ್ಟಿ ತೊಗೊಂಡಿದ್ದೀನಿ. ಅದು ಹಾಗೆ ಹುರಿದ್ರೆ ಚೆನ್ನಾಗಿ ಫ್ರೈ ಆಗೋಲ್ಲ, ಹಾಗಾಗಿ ಕುಟ್ಟಿ ತೊಗೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಸಿಮ್ಮಲ್ಲಿ ನಿಧಾನವಾಗಿ ಹುರ್ಕೋಬೇಕು. ಇಷ್ಟನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಡ್ರೈ ರೋಸ್ಟು ಮಾಡ್ತಾಯಿದ್ದೀನಿ. ಇಲ್ಲಿ ಎಣ್ಣೆ ಬಳಸ್ತಾ ಇಲ್ಲ. ಎಣ್ಣೆ ಬಳಸಿದ್ರೆ ಜಾಸ್ತಿ ದಿನ ಇರೋದಿಲ್ಲ, ಬೇಗ ಹಾಳಾಗುತ್ತೆ. ಸ್ವಲ್ಪ 1 ವಾರ 15 ದಿವಸದಲ್ಲಿ ಮುಗಿಸೋ ಅಂಥ ಪೌಡ್ರ್ಗಳಿಗೆ ಆಯಿಲ್ ಬಳಸ್ಕೊಂಡು ಮಾಡ್ಕೋಬೋದು. ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರ್ಕೋತಾ ಇದ್ದೀನಿ. ನೋಡಿ, ಒಂದು 2-3 ಸೆಕೆಂಡ್ಗೆ ಪಟ ಅಂತ ಸಿಡಿತದೆ ಇದು ಸೋಂಕಾಳು ಮತ್ತು ಶಾಹಿ ಜೀರಾ. ಆಗ ಇದು ಆಗಿದೆ ಅಂತ ಅರ್ಥ. ಇದನ್ನು ತೆಕ್ಕೊಂಬಿಡೋಣ. ನೋಡಿ, ಈಗ ಕರೆಕ್ಟಾಗಿ ಆಗಿದೆ. ಇದನ್ನು ಅದೇ ಪಾತ್ರೆಗೆ ಹಾಕ್ಕೊಳ್ಳೋಣ. ಇದನ್ನು ಹಾಕ್ಕೊಂಡು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಪಲಾವ್ ಎಲೆ ಇವೆರಡನ್ನು ಹುರ್ಕೋಬೇಕು. ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೊಳ್ಳೋಣ. ಇದಕ್ಕೆ ಕಲ್ಲುವನ್ನ ಈಗ ಹಾಕ್ತಾಯಿದ್ದೀನಿ. 3 ಚೆನ್ನಾಗೆ ಹುರ್ಕೊಳ್ಳೋಣ. ಒಂದು 2-3 ಸೆಕೆಂಡು ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೋಬೇಕಿದನ್ನು. ಇದಕ್ಕೇ ಕಸ್ತೂರಿ ಮೆಂತೆ, ಇದು ಡ್ರೈ ಆಗಿರೋ ಕಾರಣ ಸ್ಟವನ್ನು ಆಫ್ ಮಾಡಿಕೊಂಡು ಹುರ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿ ಹುರಿಯೋದ್ರಿಂದ ಈ ಪ್ಯಾನಲ್ಲಿರೋ ಹೀಟಲ್ಲೇ ಬಿಸಿ ಆಗುತ್ತೆ. ಅದು ಆಲ್ರೆಡಿ ಡ್ರೈ ಆಗಿರುತ್ತೆ ಪೌಡ್ರು. ಕಸ್ತೂರಿ ಮೆಂತೆ ಚೆನ್ನಾಗಿ ಇದನ್ನು ಒಂದು 2-3 ಸೆಕೆಂಡು ಹುರ್ಕೊಂಡು ಅದೇ ಬಾಣಲಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಹಾಕ್ಕೊಂಡು. ನೋಡಿ, ಎಲ್ಲ ಮಸಾಲ ಪದಾರ್ಥಗಳನ್ನೂ ಹುರಿದಾಕಿದೆ. ಇದನ್ನು ಒಂದು ಸಾರಿ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿ ಇದು ಸಂಪೂರ್ಣವಾಗಿ ತಣ್ಣಗಾಗಬೇಕು. ತಣ್ಣಗಾಗೋವರೆಗೂ ಹಾಗೆ ಬಿಡೋಣ. ಈ ಥರ ಮಿಕ್ಸ್ ಮಾಡಿ. ನೋಡಿ, ಈಗ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರು ತೊಗೊಂಡು ಅದಕ್ಕೆ ಈ ಎಲ್ಲ ಪದಾರ್ಥಗಳನ್ನ ಹಾಕ್ಕೊಂಡು
ಇದಕ್ಕೆ ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಹಾಕಿರೋದು ಸ್ಕಿಪ್ ಆಗಿದೆ. ಉಪ್ಪು ಹಾಕಿ ಪೌಡ್ರ್ ಮಾಡ್ಕೊಳ್ಳಿ, ಬೇಗ ಹಾಳಾಗೋದಿಲ್ಲ, ಚೆನ್ನಾಗಿರುತ್ತೆ ಇದು ಪುಡಿ. ಫ್ಲೇವರು ಹಾಗೇ ಇರುತ್ತೆ ಉಪ್ಪು ಹಾಕೋದ್ರಿಂದ. ನೋಡಿ ಮಿಕ್ಸಿಲಿ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ನೋಡಿ ಈ ಥರ ಆಗಿದೆ. ತುಂಬ ನೈಸ್ ಆಗಲ್ಲ ಮಿಕ್ಸಿಲಿ. ಮಿಷಿನ್ ಹೊರಗಡೆ ಪೌಡ್ರ್ ಮಾಡಿಸ್ದಾಗ ಆಗೋದಿಲ್ಲ. ಮಿಕ್ಸಿಲಿ ಆಗೋಷ್ಟು ನೈಸಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ. ಇದು ಬಿರಿಯಾನಿ, ನಾನ್ ವೆಜ್ ರೆಸಿಪೀಸು, ಮಸಾಲೆ ಐಟಮ್ಗೆಲ್ಲ ಇದನ್ನು ಗರಂ ಮಸಾಲ ಯೂಸ್ ಮಾಡ್ಕೋಬೋದು. ಇದನ್ನು ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊಳ್ಳೋಣ. ಗರಂ ಮಸಾಲ ಟೇಸ್ಟಿಯಾಗಿ ಮನೇಲೇ ರೆಡಿ ಆಯಿತು. ಹೊರಗಡೆ ತರೋದು ಮಾಡೋದಕ್ಕಿಂತ ಮನೇಲೇ ಒಂದು ಸಾರಿ ಈ ಥರ ಮಾಡಿಟ್ಕೊಂಬಿಟ್ರೆ ಎಲ್ಲ ರೆಸಿಪೀಸ್ಗೂ ಇದನ್ನೇ ಯೂಸ್ ಮಾಡ್ಕೋಬೋದು. ನೋಡಿ ಆಗಿದೆ ಈಗ. ಇದನ್ನು ಒಂದು ಗ್ಲಾಸ್ ಬೌಲ್ಗೆ ಹಾಕ್ಕೊಂಡು ಎತ್ತಿಟ್ಕೊಂಬಿಟ್ರೆ ಒಂದು 6 ತಿಂಗಳು ವರ್ಷಗಟ್ಟಲೆ ಇರುತ್ತೆ ಆರಾಮಾಗೆ. ಇದರಿಂದ ನಾನು ಪಲಾವು ಮತ್ತು ಬಿರಿಯಾನಿ ಎಲ್ಲ ಮಾಡಿರೋ ವಿಧಾನನ ನೆಕ್ಸ್ಟ್ ಬರೋ ವೀಡಿಯೋಸ್ಗಳಲ್ಲಿ ಹಾಕ್ತೀನಿ. ಈ ಥರ ಗ್ಲಾಸ್ ಬೌಲ್ಗೆ ಹಾಕಿದ್ರೆ ಫ್ಲೇವರ್ ಹಾಗೇ ಇರುತ್ತೆ, ಟೇಸ್ಟು ಹಾಗೇ ಬರುತ್ತೆ. ಇದರಲ್ಲಿ ಈ ರೈಸ್ಗಳನ್ನೆಲ್ಲ ಮಾಡಿದ್ದೇನೆ, ನೆಕ್ಸ್ಟ್ ಬರೋ ವೀಡಿಯೋಗಳಲ್ಲಿ ಹಾಕ್ತೀನಿ.